ಒಂದನೇ ಕ್ಲಾಸ್ ಅಡ್ಮಿಷನ್ಗೆ ವಯೋಮಿತಿ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಗೊಂದಲ ಆಯ್ತಲ್ಲ, ಸೊ ಹೀಗಾಗಿ ಪೇರೆಂಟ್ಸ್ ಸ್ವಲ್ಪ ಆತಂಕದಲ್ಲಿ ಒಂದನೇ ಕ್ಲಾಸ್ ಅಡ್ಮಿಷನ್ಗೆ 6 ವರ್ಷ ತುಂಬಿರಬೇಕು ಅನ್ನುವಂಥ ನಿಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆ ಕೇಳಲಿಕ್ಕೆ ಹೋಗಿದ್ದಾರೆ. ಸಚಿವರ ಹತ್ರ ಹೋಗಿದ್ದಾರೆ. ಎಜುಕೇಷನ್ ಮಿನಿಸ್ಟರ್, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರ ಹತ್ರ ಹೋದ್ರು ಪೇರೆಂಟ್ಸ್ಗಳು. ಈ ಸಂದರ್ಭದಲ್ಲಿ ಸಚಿವರು ಫುಲ್ ಗರಂ ಆದ್ರಂತೆ. ಪೋಷಕರ ಜೊತೆ ಮಾಧ್ಯಮದವರು ಹೋದ್ರೆ ಗರಂ ಫುಲ್. ಮಧು ಬಂಗಾರಪ್ಪನವರು ಅವ್ರನ್ನ ಯಾಕೆ ಕರ್ಕೊಂಬಂದ್ರಿ, ಮಾಧ್ಯಮದವರ ಮೇಲೇನೆ ಎಗ್ರಾಡಿದ್ರಂತೆ. ಶಿಕ್ಷಣ ಸಚಿವ ನಿಮ್ಮನ್ನು ಯಾರು ಕರೆದ್ರು ಅಂತ ಮಧು ಬಂಗಾರಪ್ಪ ಸಿಟ್ಟನ್ನ ಹೊರ ಹಾಕಿದ್ದಾರೆ. ಇವ್ರಿಗೆ ಬೇಕಾದಂಗೆ ಯೂಸ್ ಮಾಡ್ಕೊಳ್ಬೇಕಾ ಅಂತ ಇವರು ಮಾಧ್ಯಮವನ್ನ. ನಾವು ಹೋಗದೆ ಪ್ರಶ್ನೆ ಮಾಡಲಿಕ್ಕೆ, ಹೋಗದೆ ಅಲ್ಲಿ ಸುದ್ದಿಯನ್ನ ಬಿತ್ತರಿಸಲಿಕ್ಕೆ ಹೋದಂತ ಕಾರಣಕ್ಕೋಸ್ಕರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಮಧು ಬಂಗಾರಪ್ಪ ಅವರು ಮೀಡಿಯಾದವರನ್ನ ಕರ್ಕೊಂಡು ಬಂದಿದ್ದೀರಾ, ರಬ್ಬಿಶ್ ಅವರ ಹತ್ತಿರವೇ ಮಾತಾಡಿ ಅಂತ ಮಧು ಬಂಗಾರಪ್ಪ ಅವ್ರಿಗೆ ಅದು ಎಲ್ಲಿತ್ತೋ ಏನೋ ಫುಲ್ ಸಿಟ್ಟು ನೆತ್ತಿಗೇರ್ಬಿಟ್ಟಿತ್ತಂತೆ. ಸುಮಾರು 1 ಲಕ್ಷ ಮಕ್ಕಳು ವಯೋಮಿತಿ ಗೊಂದಲದಲ್ಲಿದ್ದಾರೆ. ಪೋಷಕರು ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ ಸಚಿವ ಮಧು ಬಂಗಾರಪ್ಪ ಅವರ ಮನೆಗೆ ಪೋಷಕರು ಹೋಗಿದ್ರು. ಆಗ ಮೀಡಿಯಾದವರನ್ನ ಕಂಡು ಸಿಟ್ಟಾಗಿದ್ದಾರೆ ಸಚಿವರು. ಯಾಕೆಂದ್ರೆ ನೆಟ್ಟಿಗೆ ಆನ್ಸರ್ ಮಾಡಕ್ ಆಗುತ್ತಾ ಇಲ್ವಾ ಅಂತ. ಇವ್ರದ್ದು ಕನ್ನಡ ಎಲ್ಲ ದೊಡ್ಡ ಮಟ್ಟದಲ್ಲಿ ಟ್ರಾಲ್ ಆಯ್ತಲ್ಲ, ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹೇಳಿದ್ರಲ್ಲ, ನಮ್ಮಲ್ಲಿ ಇಂಥ ಶಿಕ್ಷಣ ಸಚಿವರ ಅಂತ ಎಲ್ಲ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಪಾಪ ಇನ್ನೂ ಬೆಂಕಿ ಹಾರಿಲ್ಲ ಅಂತ ಕಾಣಿಸುತ್ತೆ. ಒತ್ತು ಉರಿತಾನೇ ಇದೆ ಅಂತ ಕಾಣಿಸುತ್ತೆ ಮಧು ಬಂಗಾರಪ್ಪ ಅವ್ರಿಗೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಹೇಗಿತ್ತು ಅವರ ದರ್ಪ, ದಿಮಾಕು, ದೌಲತ್ತು ಅನ್ನುವಂಥದ್ದನ್ನ. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. What did media do all this rubbish in my house? Not at all. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. What did media do all this rubbish in my house? Not at all. ಶಾಲಾ ಪರವಾಗಿ ಬಂದಿದ್ದೀವಿ, ಮಕ್ಕಳ ಪರವಾಗಿ, ನೊಂದ ಪೋಷಕರ ಪರವಾಗಿ ಬಂದಿದ್ದೀವಿ. ಇವತ್ತು ಮಾನ್ಯ ಶಿಕ್ಷಣ ಸಚಿವರನ್ನ ಭೇಟಿ ಆಗಿದ್ದೀವಿ. ಅವ್ರಿಗೆ ನಮ್ಮ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಪರವಾಗಿ ನಾವು ನಿಲ್ತೀವಿ, ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ಯಾವುದು ರೂಲ್ ಬರುತ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ತುಂಬ ಮೀಟಿಂಗ್ಗಳನ್ನು ಕರೆದಿದ್ದಾರೆ. ಸೊ ಐ ಹೋಪ್ ಶೀಘ್ರದಲ್ಲೇ ನಮ್ಮ ಪರವಾಗಿ ಒಂದು ಪರಿಹಾರ ನೀಡುವಂತಹ ಒಂದು ಆರ್ಡರ್ ಬರುತ್ತೆ ಅನ್ಕೊಂಡಿದೀವಿ. ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಎಜುಕೇಶನ್ ಮಿನಿಸ್ಟರ್ನ. ಅವರು ನಮ್ಮ ಪರವಾಗಿ ಮಕ್ಕಳ ಪರವಾಗಿ ಗವರ್ಮೆಂಟ್ ಆರ್ಡರ್ನ ಪಾಸ್ ಮಾಡ್ತಾರೆ ಅಂತ ನಾವೆಲ್ಲ ಅವ್ರನ್ನ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಹೋಪ್ಫುಲಿ ಇಟ್ ವಿಲ್ ಬಿ ಇನ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಇವ್ರ ಮನೇಲಿ ಏನಾದರೂ ಕೆಲಸ ಕೇಳ್ಕೊಂಡು ಹೋದ್ರ, ಅಥವಾ ಇವರ ಶಿಕ್ಷಣ ಸಂಸ್ಥೆಯಲ್ಲಿ ಏನಾದರೂ ಮೀಸಲಾತಿ ಕೇಳಕ್ ಹೋಗಿದ್ದಂತ, ಅಥವಾ ಬೇರೆ ಸೀಟನ್ನ ಕೇಳಕ್ ಹೋಗಿದ್ದಂತ? ಯಾಕೆ ಇಷ್ಟೊಂದು ರಬ್ಬಿಶ್ ಆಗಿ ಮಾತನಾಡ್ತಾರೆ ಇವರ ಪದಗಳಲ್ಲೇ ಕೇಳೋದಾದ್ರೆ? ಇಲ್ಲಿ ಸಾರ್ವಜನಿಕವಾಗಿ ಸರ್ಕಾರದ ಒಂದು ಭಾಗವಾಗಿರುವಂಥವ್ರು ಶಿಕ್ಷಣ ಸಚಿವರೇ ಅನಕ್ಷರಸ್ಥರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ? ಯಾಕೆ ಇಷ್ಟೊಂದು ದಿಮಾಕಿ ಇವರಿಗೆ ಅಂತ? ಖಂಡಿತ ಪೃಥ್ವಿ, ಅದೇ ಪ್ರಶ್ನೆಯನ್ನ ನಾವು ಕೂಡ ಕೇಳ್ತಾ ಇರೋದು. ಯಾಕಂದ್ರೆ ಸರ್ಕಾರದ ಒಂದು ಭಾಗವಾಗಿ ಅದರಲ್ಲೂ ಕೂಡ ಬಹಳ ಪ್ರಮುಖವಾದಂತಹ ಖಾತೆ ಶಿಕ್ಷಣ ಖಾತೆ. ಈ ಶಿಕ್ಷಣ ಖಾತೆಯನ್ನ ಹೊಂದಿರುವಂತಹ ಸಚಿವ ಮಧು ಬಂಗಾರಪ್ಪ ಅವರು ಈ ಮೊದಲೇನಲ್ಲ, ಈ ಹಿಂದನೂ ಕೂಡ ಸಾಕಷ್ಟು ಬಾರಿ ವಿವಾದಗಳಿಗೆ ಸುದ್ದಿಯಾಗಿದ್ದಾರೆ. ಇವತ್ತು ಕೂಡ ಅವರ ತಮ್ಮ ದಾಷ್ಟ್ಯ ಏನಿದೆ, ತಮ್ಮ ದೌಲತ್ ಏನಿದೆ ಅದನ್ನ ತೋರಿಸುವಂತ, ಪ್ರದರ್ಶನ ಮಾಡುವಂತ ಕಾರ್ಯನೂ ಕೂಡ ಮಾಡಿದ್ದಾರೆ. ಮತ್ತು ಮೀಡಿಯಾ ನೋಡಿದ ಕೂಡಲೇ ಗರಂ ಆಗಿದ್ದಾರೆ. ಯಾಕೆ ಬಂದ್ರು ಇವರು? ಮೀಡಿಯಾನ ನೀವು ಕರ್ಕೊಂಡ್ಬರೋದಾದ್ರೆ, ಅಂದ್ರೆ ಪೋಷಕರು ಎಲ್ಲರೂ ಕೂಡ ಇವತ್ತು 50ಕ್ಕೂ ಹೆಚ್ಚು ಜನ ಕಳೆದ 4 ತಿಂಗಳಿಂದನೂ ಕೂಡ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಸರ್ಕಾರಕ್ಕೆ. ಅದರಲ್ಲೂ ಕೂಡ ಸಚಿವರಿಗೆ ಆದಿಯಾಗಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಮೇಲೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. 6 ವರ್ಷ ಕಡ್ಡಾಯ ಮಾಡಿದ್ರಲ್ಲ, ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ, ದಯಮಾಡಿ ನಮಗೆ ಈ ವರ್ಷ ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಸ್ಪಂದಿಸಬೇಕಾಗಿತ್ತು, ಅಥವಾ ಮನವಿ ಪತ್ರವಾದನಾದ್ರೂ ಕೂಡ ರಿಸೀವ್ ಮಾಡ್ಕೋಬೇಕಾಗಿತ್ತು. ಇವತ್ತು ಕೂಡ ಅದೇ ಪ್ರಕ್ರಿಯೆಯನ್ನ ಮಾಡ್ಲಿಕ್ಕೆ 50ಕ್ಕೂ ಹೆಚ್ಚು ಜನ ಪೋಷಕರು ಹೋಗಿದ್ರು. ಅದರ ಜೊತೆಗೆ ನಾವು ಕೂಡ ಮಾಧ್ಯಮದವರು ಹೋಗಿದ್ವಿ. ಮಾಧ್ಯಮದವ್ರನ್ನ ನೋಡಿದ್ರು, ಪೋಷಕರನ್ನ ನೋಡಿದ್ರು. ನಿಮಗೆ ಪೋಷಕರು ಬೇಕಾ, ಮಾಧ್ಯಮದವ್ರು ಬೇಕಾ? ನೀವು ಮಾಧ್ಯಮದವ್ರನ್ನ ಕರ್ಕೊಂಡ್ ಬರೋದಾಗಿದ್ರೆ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ, ನಮ್ಮ ಹತ್ರ ಯಾಕೆ ಮಾತಾಡ್ತೀರಿ? ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದೀರಾ
ಮಾಡ್ತೀರಾ ಅಂತೇಳಿ ಅವರ ಏನು ಪ್ರೈವೇಸಿ ಜಾಗ ಅನ್ನೋ ರೀತಿಯಾದಂಥ ಅರ್ಥದಲ್ಲಿ ಅವ್ರು ಮಾತಾಡಿದ್ದು. ಗೃಹ ಕಚೇರಿ ಅನ್ನೋದನ್ನ ಮರಿಬಾರ್ದು ಶಿಕ್ಷಣ ಸಚಿವರು. ಯಾಕಂದ್ರೆ ಜನಸಾಮಾನ್ಯರು ಸಾರ್ವಜನಿಕರು ಕೂಡ ಇಲ್ಲಿಗೆ ಬರ್ತಾರೆ, ಗೃಹ ಕಚೇರಿಗೆ ಬರ್ತಾರೆ, ಬಂದು ಮನವಿ ಪತ್ರವನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಬಂದಿದ್ದು ಮಾಧ್ಯಮದವರು ಬಂದಿದ್ದೇ ತಪ್ಪು ಅನ್ನೋ ರೀತಿಯಾಗಿ ಏನು ಅವಾಚ್ಯ ಶಬ್ದಗಳು ಅಂತ ಹೇಳಲಿಕ್ಕಾಗದೆ ಇದನ್ನು ಕೂಡ ತುಂಬಾ ದಾಷ್ಟವಾದಂತ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ. ರಬ್ಬಿಶ್ ಅನ್ನುವಂತ ಹೇಳಿಕೆಗಳನ್ನ ಪದ ಬಳಕೆಯನ್ನ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಈಗ ಶಿಕ್ಷಣ ಸಚಿವರು ಒಂದಷ್ಟು ಇದರ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಕಾರ್ಯಕ್ಕೂ ಕೂಡ ಮುಂದಾದ್ರು. ಇಲ್ಲ, ನಾನು ಮಾಧ್ಯಮಗಳಿಗೆ ಆ ರೀತಿಯಾದಂತ ಹೇಳಿಕೆಯನ್ನ ನೀಡಿಲ್ಲ, ಪೇರೆಂಟ್ಸ್ಗೆ ನೀಡಿದೆ ಅಂತ ಹೇಳಿ. ಪೇರೆಂಟ್ಸ್ ಅವ್ರು ಏನ್ ಮಾಡ್ತಾರೆ, ಕಳೆದ 4 ತಿಂಗಳಿಂದನೂ ಕೂಡ ಮನವಿ ಮೇಲೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ರಬ್ಬಿಶ್ ಅಂತ ಕರೆಯೋದು ಕೂಡ ಎಷ್ಟು ಸರಿ ಅನ್ನುವಂತ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದೀವಿ. ಅವ್ರು ಕೇಳ್ತಿರುವಂತ ಪ್ರಶ್ನೆಗೆ ಒಂದು ಇಲ್ಲ ಪ್ರಯತ್ನ ಪಡ್ತೇವೆ, ಇಲ್ಲ ನೋಡ್ತೇವೆ, ಆಗತ್ತಂತಾದ್ರೂ ಹೇಳ್ಬೇಕು. ಆದ್ರೆ ಈ ರೀತಿಯಾಗಿ ತಮ್ಮ ಜವಾಬ್ದಾರಿಗಳನ್ನ ನುಣುಚ್ಕೊಂಡು ದಾಷ್ಟ್ಯದ ಉತ್ತರವನ್ನ ನೀಡೋದು ಅಥವಾ ತಮಗೆ ತಿಳಿದ ರೀತಿಯಾದಂತ ಹೇಳಿಕೆಗಳನ್ನ ನೀಡೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದೆ ಶಿಕ್ಷಣ ಸಚಿವರು. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಬ್ಬಿಶ್ ಆಗಿ ಮಾತನಾಡಿದ್ರು ಮಧು ಬಂಗಾರಪ್ಪ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನಿಮಗೆ ಹ್ಯಾಂಡ್ಲ್ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದ್ರೆ ಆ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳಿ. ಯಾಕೆಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಇರುವಂತವ್ರು ನೀವು ಯಾವ ರೀತಿಯಾಗಿ ಸ್ಪಂದಿಸಬೇಕು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಆಯ್ತಲ್ಲ, ಇದರ ನಡುವೆ ಮಧು ಬಂಗಾರಪ್ಪ ಮತ್ತೆ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಎಲ್ಲಾ ರೂಲ್ಸ್ ಗೊತ್ತಿದ್ರು ಕೂಡ ಪೋಷಕರಿಗೆ ಅರ್ಥ ಆಗಲ್ಲ, ನಾನೇನು ಮಾಧ್ಯಮಗಳ ಮೇಲೆ ಸಿಟ್ಟಾಗಿಲ್ಲ ಅಂತ ಅದಾದ್ಮೇಲೆ ಸಬೂಬನ್ನ ಹೇಳಿದ್ದಾರೆ. ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರ ವಿಚಾರಕ್ಕೆ ನಿಮಗೆ ಈಗ ನಾನು ಕರೆದು ಮಾತಾಡ್ತಾ ಇಲ್ಲ, ನೀವು ಸುಮ್ಮನೆ ಇಲ್ಲದೆ ಬಳಕೆ ಮಾಡಿ ಯಾರಿಗೆ ರಬ್ಬಿಶ್ ಯಾರಿಗೆ ನಿಮಗೆ ಮೀಡಿಯಾದವ್ರು ಕರ್ಕೊಂಡ್ಬಂದು ಅವ್ರಿಗೆ ಯಾಕೆ ಹೇಳಿದೆ ಅಂದ್ರೆ ಅವ್ರ ಪರವಾಗಿ ನಿಂತ್ಕೊಳ್ಬೇಕಾದ್ರೆ ನಾನು ಕಾನೂನು ಮಾಡ್ಬೇಕಲ್ವಾ. ನೀವು ಅದನ್ನ ಸುಮ್ಮನೆ ಇಲ್ಲದೆ ಇರೋದನ್ನ ಇಲ್ಲದಲ್ಲ ನೋಡಿ 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 ಐ ಆಮ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಿಸ್. ನಾನು ಅವ್ರಿಗೆ ಹೇಳಿರೋದನ್ನ ನಿಮಗಲ್ಲ, ಸೊ ಸುಮ್ಮನೆ ಬಿಟ್ಬಿಡಿ. ಮೀಡಿಯಾ ಅಂತ ಬಳಕೆ ಮಾಡಿದ್ರು ನೀವು ಇಲ್ಲ ನಮ್ಮನೆ ಒಳಗೆ ಬಂದ್ಬಿಟ್ಟು ಒಂದು ನಿಮಿಷ, ನಿಮಗಲ್ಲ ಶಿಕ್ಷಣ ಸಚಿವರಾದ ನಿಮ್ಮ ನಿಮಿಷ ನೀವು ನೋಡಿ ನೋಡಿ ಇಫ್ ಯು ವಾಂಟ್ ಐ ಕ್ಯಾನ್ ಸ್ಟಾಪ್. ನಾನು ಮಕ್ಕಳ ಹಿತದೃಷ್ಟಿಯಿಂದ ಕೆಲವು ತೀರ್ಮಾನ ತಗೊಳ್ಬೇಕಲ್ಲ. ಒಂದು ನಿಮಿಷ ಬಿಟ್ಬಿಡಿ ಅದನ್ನ. ನೀವು ಕುತ್ಕೊಂಡು ಇದನ್ನ ಮೇನ್ ಮಾಡೋದಾದ್ರೆ ನಿಮಗೆ ಮುಂಚೆಯಿಂದನೂ ನಾನೇನು ಮಾಡೋಕ್ಕಲ್ಲ.